ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಲ್ಲಿ ಹಸೆಗೋಡೆ ಬರೀತಿದ್ದಾರೆ, ನಮ್ಮ ಅದಕ್ಕೆ ಚೆನ್ನಾಗಿ ಬರೀತಿದ್ದಾರೆ ನೋಡಿ. ಅಲ್ಲಿ ಮೇಲ್ಗಡೆ ಎಲ್ಲ ಹಚ್ಚಿದ್ದೀವಲ್ಲ, ಅದು ಬಂದುಬಿಟ್ಟು ಸ್ಟಿಕ್ಕರ್ಗಳನ್ನೆಲ್ಲ ತಂದು ಅಂಟಿಸಿದ್ದೀವಿ. ಇಲ್ಲ ಅಂತಂದರೆ ಕೆಲವೊಬ್ಬರು ಬರೆಯೋರು ಇರ್ತಾರೆ, ಈ ಥರ ಡಿಸೈನ್ ಎಲ್ಲ ಬರೀತಾರೆ, ತುಂಬ ಚೆನ್ನಾಗಿ ಬಿಡಿಸ್ತಾರೆ, ಆರ್ಟ್ ಮಾಡ್ತಾರೆ. ಅಂದರೆ ನಮ್ಮ ಕಡೆ ಈ ಥರ ಮಾಡ್ತಾರೆ, ಹಸೆಗೋಡೆ ಅಂತಾರೆ. ಇಲ್ಲೇ ನಮ್ಮದು ಅರಿಶಿನ ಶಾಸ್ತ್ರ ಏನು ಎಲ್ಲ ಇಲ್ಲೇ ನಡೆಯುತ್ತೆ ನಮ್ಮ ಇದರಲ್ಲಿ. ಕೆಲವೊಬ್ಬರು ಈಗೆಲ್ಲ ಫ್ಯಾಷನ್ ಯುಗ ಅಲ್ವಾ, ಹೊರಗಡೆ ಮತ್ತು ಏನಾದರೂ ಈಗ ಡೆಕೋರೇಷನ್ ಮಾಡಿಸ್ಬಿಟ್ಟು ಆ ಥರ ಎಲ್ಲ ಮಾಡ್ತಾರೆ. ಇವಾಗ ನಮ್ಮದಿದು ಹಳೆ ಕಾಲ ಸಂಪ್ರದಾಯ. ನಮ್ಮ ಎಲ್ಲ ರಿಲೇಟಿವ್ಸ್ ಮನೆಯಲ್ಲೂ ಇದೇ ಥರನೇ ನಡೆದಿರೋದು. ನಮ್ಮ ಮನೆಯಲ್ಲೂ ಕೂಡ ಇದೇ ಥರನೇ ನಡೀತಾ ಇರೋದು. ಹಾಗೆ ನಮ್ಮ ಅತ್ತಿಗೆ ಮತ್ತು ನಮ್ಮ ಭಾವನ ಮಗಳು ಬಿಡಿಸ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಚಿತ್ರ ಇದು ಬಂದುಬಿಟ್ಟು ಒಂದು ಹುಡುಗ ಮತ್ತು ಹುಡುಗಿನ ಬಿಡಿಸ್ತಾ ಇದ್ದಾಳೆ. ಅಂದರೆ ಮದುವೆ ಆಗೋ ಹುಡುಗ ಮತ್ತು ಹುಡುಗಿ ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಇದ್ದಾಳೆ ಇವಳು. ಆ ಥರ ಎಲ್ಲ ಮಾಡ್ತಾರೆ ನಮ್ಮ ಕಡೆ. ಇಲ್ಲಿ ನಮ್ಮ ಅಣ್ಣನ ಮಗಳು ನೋಡಿ, ಅವಳು ಕೂಡ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾಳೆ, ನಮ್ಮ ಮಗಳನ್ನ ಮಾತಾಡಿಸ್ತಿದ್ದಾಳೆ. ಈ ಕಡೆ ಬಂದು ಚಪ್ಪರ ಹಾಕಲಿಕ್ಕೆ ರೆಡಿ ಮಾಡ್ತಿದ್ದಾರೆ, ಮದುವೆ ಚಪ್ಪರ. ಅದಕ್ಕೆ ಇಲ್ಲಿ ನಮ್ಮ ಭಾವ ಮತ್ತು ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ, ಮಾವ, ಅಪ್ಪಾಜಿ ಸೇರಿ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ಮಾವಿನ ಎಲೆ ಎಲ್ಲ ಬಂದಿದೆ. ಈ ಕಡೆ ಕೂತು ಬೇರೆ ತಕ್ಕೊಂಡಿದ್ದಾರೆ ನೋಡಿ. ದೇವ್ರ ಮನೆ ಅಂದ್ರೆ ಅಷ್ಟು ಚಂದ ಐತಿ. ಇಕ್ಕಟ್ಟು ಆಗ್ಬಿಟ್ಟೈತಿ. ಮದುಮಗಳೇ ಹಾಯ್ ಮಾಡೆ. ಒಲೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ. ಅಂದರೆ 5 ಒಲೆ ಅಂತ ಹೇಳ್ಬಿಟ್ಟು, ಒಲೆ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರೌಂಡ್ ಮಣ್ಣಲ್ಲೇ ಉಂಡೆ ಮಾಡಿ ಇಟ್ಟು ಅದರಲ್ಲೇ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡಿಬಿಟ್ಟು ಇವಾಗ ಎಲ್ಲರಿಗೂ ಉಡಿ ಕೊಡ್ತಾರೆ. 5 ಜನ ಮುತ್ತೈದೆಯರು ಪೂಜೆ ಮಾಡಬೇಕು. ಇಲ್ಲಿ ಯಾರು ರಿಲೇಟಿವ್ಸ್ ಬರಲಿದ್ದಕ್ಕೆ ನಮ್ಮ ಅತ್ತಿಗೆ ಮಕ್ಕಳು ಮತ್ತು ನಮ್ಮ ಅತ್ತೆ ಮತ್ತು ಅಣ್ಣನ ಮಗಳು ಸಣ್ಣವಳು, ಅವಳಿಗೆ ಪೂಜೆ ಮಾಡಿಸ್ತಿದ್ದಾರೆ ಅವ್ರ ಕೈಯಲ್ಲೇ. ನೋಡಿ ಅವಳು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಪೂಜೆನ. ಅವ್ರು ಹೇಳ್ದಂಗೆ ಮಾಡ್ತಿದ್ದಾಳೆ, ಸಣ್ಣವಳಾದರೂ. ನೋಡಿ ಆರತಿ ಎಲ್ಲ ಬೆಳಗ್ತಿದ್ದಾರೆ. ತುಂಬ ಚೆನ್ನಾಗಾಗಿತ್ತು ಈ ಫಂಕ್ಷನ್ ಕೂಡ. ಸಿಂಪಲ್ಲಾಗಿ, ಸಿಕ್ಕಾಪಟ್ಟೆ ಮಳೆ ಬೇರೆ ಇತ್ತು ನೋಡಿ, ಅಂಥದ್ರಲ್ಲೂ ಮಾಡ್ತಾಯಿದ್ದಾರೆ. ಇಲ್ಲೇ ತಡ್ರಿ, ₹1 ಆಗಿದೆ, ₹10 ಆಗಿದೆ. 10 ರೂಪಾಯಿ ನಂದು ಹೋಗುತ್ತಾ? 10 ರೂಪಾಯಿ ಹಂಗೆ ನೈತೈತಿ. ದೊಡ್ಡ ಮರದ ಇದನ್ನ ಓ ಬರ. ಮಳೆ ಸಿಕ್ಕಾಪಟ್ಟೆ ಬರ್ತಿತ್ತು. ಹಾಗೇ ನಮ್ಮ ದೊಡ್ಡಪ್ಪ ಮೇಲ್ಗಡೆನೆ ಹತ್ಬಿಟ್ಟು ಚಪ್ರಕ್ಕೆ ತೆಂಗಿನ ಹಾಡ ಎಲ್ಲ ಹೊಚ್ಚುತ್ತಿದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಅವ್ರು ಕೂಡ ರೈನ್ ಕೋಟ್ ಹಾಕ್ಕೊಂಡು ಒಳ್ಳೆ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾಯಿದ್ದಾರೆ ಆರಾಮ್ಸೆ. ಈ ಮಳೆ ಏನಕ್ಕೆ ಈ ಥರ ಬರ್ತಿದೆಯೋ ಅನ್ನಿಸ್ತಿದೆ ನಮಗಂತೂ. ಮದುವೆ ಹೆಂಗಾಗುತ್ತೋ ಏನೋ, ಈ ಥರ ಮಳೆ ಹೋಯ್ದರೆ ಮದುವೆ ಮಾಡೋಕ್ಕೆ ಕಷ್ಟ ಆಗ್ತಿದೆ ನಮಗೆ. ಹಿಂದ್ಗಡೆನೂ ಚಪ್ರ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇವತ್ತು ಈ ಕಡೆ ಇದು ಕಟ್ತಿದ್ದಾರೆ ಮದುವೆ ಚಪ್ರನ. ನೋಡಿದ್ರೆ ಮಳೆ ಸಿಕ್ಕಾಪಟ್ಟೆ ಮಳೆ, ಸ್ವಲ್ಪನೂ ಬಿಸಿಲೇ ಇಲ್ಲ ಈ ಕಡೆ ಅಂತೂ. ಸಿಕ್ಕಾಪಟ್ಟೆ ಮಲೆನಾಡಾಗಿರೋದಕ್ಕಿಂತ ಮಳೆ ಜಾಸ್ತಿನೇ ಬರ್ತಿದೆ. ಇಲ್ಲಿ ಮಾವ ಎಲ್ಲ ಒಳಗಡೆ ಕೂತ್ಕೊಂಡಿದ್ದಾರೆ. ಇಲ್ಲಿ ದೊಡ್ಡಮ್ಮ ಇದೇನೋ ಬುಟ್ಟಿ ಅಂತ ಅಂದರು, ನನಗಷ್ಟು ಗೊತ್ತಿಲ್ಲ ಇದೇನಂತೇಳಿ. ಇದನ್ನು ಕಟ್ತಾ ಇದ್ದಾರೆ, ಅದಕ್ಕೆ ಮಾವಿನ ತೋರಣ ಇದೆಲ್ಲ ಬೇಕಂತೆ ಮದುವೆ ಟೈಮಲ್ಲಿ, ಎಲ್ಲದೂ ಇರಬೇಕಂತೆ ನೋಡಿ. ಈ ಕಡೆ ಎಲ್ಲ ಚಪ್ರ ಎಲ್ಲ ಕಟ್ಟಾಯಿತು. ಈ ಕಡೆ ಅದು ಕೆಮ್ಮಣ್ಣು ಮತ್ತು ಜೇಡಿ ಎಲ್ಲ ಹಚ್ಚಿಬಿಟ್ಟು ಅಲಂಕಾರ ಮಾಡ್ತಿದ್ದಾರೆ ಕಂಬಗಳಿಗೆ. ಎಲ್ಲ ಮಾವ ನಿಂತ್ಕೊಂಡು ಆರಾಮ್ ನೋಡ್ತಾ ಇದ್ದಾರೆ.
ಇಲ್ಲೆಲ್ಲರೂ ಗಿಜಿ 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 ಅಂತ ಓಡಾಡ್ತಿದ್ದಾರೆ. ಈ ಕಡೆ ಬಂದುಬಿಟ್ಟು ಇದು ಬುರ್ನೀರು ಅಂತ ತರಲಿಕ್ಕೆ ಅಂತ ನಮ್ಮ ಕಡೆ ಈ ಥರ ಚಟಿಕೆ ಮತ್ತು ತಗೊಂಬಂದಿರ್ತಾರೆ. ಇದನ್ನು ಬಾವಿಗೆ ಅಥವಾ ಕೆರೆಗೆ ಹೋಗಿ ನೀರು ತುಂಬಿಸ್ಕೊಂಡು ಬರ್ತಾರೆ. ಆ ಶಾಸ್ತ್ರ ಕೂಡ ಮಾಡ್ತಾರೆ ನಮ್ಮ ಕಡೆ. ಈ ಕಡೆ ಪೂರೆ ಕುಂಭ ಅಂತ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಅಕ್ಕಿ ಮತ್ತು ಕಲರ್ ಹಾಕಿ ಅಕ್ಕಿಗೆ ಎಲ್ಲ ಡಿಸೈನ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಇದನ್ನು ಹೊರಗಡೆ ಇಡ್ತಾರೆ, ಅಂದ್ರ ಚಪ್ರದಲ್ಲಿ ಇಡ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನೋಡಿ. ಒಂದೊಂದು ಸೈಡು ಅದೇ ಥರ ಹರ್ಬಿಗೆ 2 ಹರ್ಬಿ ತೊಗೊಂಡಿರ್ತಾರೆ, ಅದರಲ್ಲೇ ಮಾಡ್ತಾರೆ ಡಿಸೈನು. ನಮ್ಮ ಅಪ್ಪನ ಕಡೆ ಬಂದು ಈ ಥರ ಒಂದು ಕೊಡ್ಪಾನಕ್ಕೆ ಒಂದು ಈ ಥರ ಹರ್ಬಿಗೆ ಮಾಡ್ತಾರೆ. ನಮ್ಮ ಅಮ್ಮನ ಮನೆಯಲ್ಲಿ 2 ಈ ಥರ ಹರ್ಬಿಲಿ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅಣ್ಣ ಹಾಲು ತೊಗೊಂಬಂದಿದ್ದಾರೆ ಬೆಳಗ್ಗೆನೇ. ಅವ್ರ ಮನೇಲಿ ಆಕಳು ತುಂಬ ಇದ್ದಾವೆ. ಇವನೇ ನಮ್ಮ ಅಣ್ಣ, ಅಂದರೆ ನಮ್ಮ ದೊಡ್ಡಮ್ಮ ಮಗ. ಇಲ್ಲಿ ನಮ್ಮ ಅಕ್ಕ ಏನೋ ಹುಡುಕ್ತಾ ಇದ್ದಾಳೆ. ಇಲ್ಲಿ ನಮ್ಮ ಅತ್ತಿಗೆ ಬಂದು ತಿಂಡಿ ಗಿಂಡಿ ಮಾಡ್ತಿದ್ದಾರೆ. ಹಿಂದ್ಗಡೆ ನೋಡಿ, ಮನೆ ಹಿಂದ್ಗಡೆ ಅಮ್ಮ ಎಲ್ಲ ನೀರಿಗೆ ವ್ಯವಸ್ಥೆ ಮಾಡ್ತಿದ್ದಾರೆ. ಫುಲ್ಲು ಸಿಕ್ಕಾಬಿಟ್ಟೆ ಮಳೆ. ಆ ಕಡೆಯೂ ನಾವು ಬಾತ್ರೂಮ್ ಟಾಯ್ಲೆಟ್ ಇದೆ, ಮತ್ತು ಆ ಕಡೆ ಅಡುಗೆ ಮಾಡಲಿಕ್ಕೂ ಜಾಗ ಇದೆ. ಈ ಕಡೆ ನೋಡಿ, ಈ ಕಡೆ ಎಲ್ಲ ಬಾಳೆ ಎಲೆ ಎಲ್ಲ ಇಟ್ಟಿದ್ದೀವಿ. ಈ ಕಡೆ ಊರಿಂದ ಅಣ್ಣ ಬಂದಲ್ಲ, ಮೀನು ಹಿಡಿತಿದ್ರು ಅವ್ರ ಮನೆ ಊರಲ್ಲಿ ಕೆರೆಬೇಟೆ ಇತ್ತು. ಹಾಗೆ ಮೀನು ತಗೊಂಡು ಬಂದಿದ್ದಾನೆ. ಮೀನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ದೊಡ್ಡಮ್ಮ. ಇವತ್ತು ಮೀನು ಸಾಂಬಾರು ಮಾಡ್ತಾರೆ. ಆಮೇಲೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನು ಸಿಕ್ಕಿದೆ. ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಒಂದೊಂದು ತಲೆ ಇಷ್ಟಿಷ್ಟು ದೊಡ್ಡದಿತ್ತು ಮೀನಿಂದು. ಸಿಕ್ಕಾಪಟ್ಟೆ ಜೋರಿತ್ತು ಮೀನು ಮಾತ್ರ. ನೋಡಿ ಕೆರೆಬೇಟೆಯಿಂದ ತಗೊಬಂದಿದ್ದಾರೆ. ಬಲೆ ಹಾಸಿದ್ರಂತೆ, ಬಲೆಯಿಂದ ಹಿಡಿದಿದ್ದಾರೆ. ಅದಕ್ಕೆ ದೊಡ್ಡ ದೊಡ್ಡ ಮೀನೆಲ್ಲ ಸಿಕ್ಕಿದ್ದಾವೆ. ಈ ಕಡೆ ಬಂದು ಅಮ್ಮನವ್ರ ಪೂಜೆ ಅಂತ ಮಾಡ್ತಾರೆ ನಮ್ಮ ಕಡೆ. ಇದು ಗಂಡು ಮಕ್ಕಳಿದ್ರೆ ಅವರಿಗೆ ಬಂದು ಕುರಿ ಕಡಿದು ಮಾಡ್ತಾರೆ, ಹೆಣ್ಮಕ್ಳಿದ್ರೆ ಕೋಳಿ ಕೊಯ್ತಾರಂತೆ. ನಮ್ಮ ಮನೇಲಿ ಇವತ್ತು ಕೋಳಿ ಗಿಳಿ ಏನೂ ಕೊಯ್ದಿಲ್ಲ, ಹಾಗೆ ಸ್ವೀಟ್ ಅಡುಗೆ ಮಾಡಿ ಅಮ್ಮನ್ನ ಹೆಚ್ಚಿದ್ರು. ಇಲ್ಲಿ ನಮ್ಮ ಅತ್ತೆ ನೋಡಿ ಏನೋ ಹೇಳ್ತಿದ್ದಾರೆ, ನನಗೆ ಹೆದರಿಸ್ತಿದ್ದಾರೆ ಏನೋ ಹೇಳಿ. ಇದೇನೋ ಹೇಳ್ತಾ ಇದ್ದಾರೆ. ನೀನು ಒಪ್ಪತ್ತು ಮಾಡಬೇಕಾಯ್ತು ಮನೆಯವಳು ಅಂತ ಹೇಳ್ತಾ ಇದ್ದಾರೆ. ನಾನು ಒಪ್ಪತ್ತು ಮಾಡಿರಲಿಲ್ಲ, ಪಾಪು ಇದ್ದಕ್ಕೆ. ಕಡೆ ಅಮ್ಮ, ತಂಗಿ, ಅಪ್ಪಾಜಿ ಮತ್ತು ಅಕ್ಕ ಎಲ್ಲ ಮಾಡಿದರು. ಮತ್ತು ನಮ್ಮ ಅತ್ತಿಗೆ ಒಬ್ಬರು ಮಾಡಿದರು. ನಾನು ಒಪ್ಪತ್ತು ಮಾಡ್ತಿದ್ರು ನಾನು ಈ ಫಂಕ್ಷನಿಗೆ ಅಟೆಂಡ್ ಆಗಿದ್ದೆ. ನಾನು ಕೂಡ ಪ್ರಸಾದ ಇಸ್ಕೋಬೇಕು, ಯಾಕಂದರೆ ಮನೆಯವಳಲ್ವಾ, ಅದಕ್ಕೆ ನನಗೂ ಕೊಟ್ಟರು ಪ್ರಸಾದ ಎಲ್ಲ. ನೋಡಿ ಕೊಡ್ತಿದ್ದಾರೆ ನಮ್ಮ ಅತ್ತೆ. ರೇಣುಕಾ ದೇವಿಗೆ ಮತ್ತು ಪರಶುರಾಮ ಸ್ವಾಮಿಗೆ ಇಬ್ಬರಿಗೂ ಉದೋ ಹಾಕಿದರು. ಅಂದರೆ ನಮ್ಮ ಕಡೆ ಎಲ್ಲ ಈ ಥರ ಚೆನ್ನಾಗಿ ಮಾಡ್ತಾರೆ ಫಂಕ್ಷನ್ ಎಲ್ಲ. ಇಲ್ಲಿ ದೇವರಿಗೆಲ್ಲ ಈಟ ಎಲ್ಲ ಇಟ್ಬಿಟ್ಟು ಪೂಜೆ ಆಯಿತು. ಅತ್ತೆ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಮನೆ ದೇವರು ಇವರು ನಮ್ಮದು ಗುತ್ಯಮ್ಮ ಮತ್ತು ಪರಶುರಾಮ ಸ್ವಾಮಿ ಮನೆ ದೇವರು. ಹಾಗೆ ಮತ್ತು ಇಲ್ಲಿ ಮಂಚಿ ಅಂತ ಇದೆ, ಅಲ್ಲಿ ಆಂಜನೇಯ ಸ್ವಾಮಿ ಇದೆ, ಅಲ್ಲಿ ಕೂಡ ನಮ್ಮ ಮನೆ ದೇವರೇ. ಇಲ್ಲಿ ಮದುಮಗಳ ಕೈಯಲ್ಲೆಲ್ಲ ಪೂಜೆ ಮಾಡಿಸಿದ್ರು. ಈ ಕಡೆ ಎಲ್ಲ ನಾವೆಲ್ಲ ಉಡಿ ಎಲ್ಲ ತಗೊಂಡಿದ್ವಲ್ಲ, ಅವ್ರು ಕೂಡ ಪೂಜೆ ಮಾಡಿದ್ವಿ. ಹಸ್ಕೊಂಡಿರೋರೆಲ್ಲರೂ ಕೈ ಮುಗಿದು ಪೂಜೆ ಮಾಡಿದ್ರು. ತುಂಬ ಚೆನ್ನಾಗಾಯಿತು ದೇವ್ರ ಕಾರ್ಯ, ಚೆನ್ನಾಗಿ ಮಾಡಿದ್ರು ಎಲ್ಲ ಪೂಜೆ ಎಲ್ಲ. ಈ ಕಡೆ ಬಂದು ಹಸೆ ಗೋಡೆ ಇತ್ತಲ್ಲ, ಅದ್ರ ಕೆಳಗಡೆ ರಂಗೋಲಿ ಹಾಕ್ತಿದ್ದಾರೆ. ಅಂದರೆ ಅಕ್ಕಿಯಿಂದ ಬರಿತಿದ್ದಾರೆ ಡಿಸೈನು. ಇದ್ರ ಮೇಲ್ಗಡೆ ಕಂಬಳಿ ಹಾಸಿ, ಕಂಬಳಿ ಮೇಲ್ಗಡೆ ಮದುಮಗಳನ್ನ ಕುಂದ್ರಿಸ್ಬಿಟ್ಟು ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಬಿಡಿಸ್ತಾಯಿದ್ರು. ಇವರು ನಮ್ಮ ಭಾವನ ಹೆಂಡತಿ. ಈ ಕಡೆ ಪಿಂಕ್ ಕಲರ್ ಸ್ಯಾರಿ, ಈ ಯೆಲ್ಲೋ ಕಲರ್ ಸ್ಯಾರಿ ಮತ್ತು ಮತ್ತೊಂದು ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ, ಲೈಟ್ ಯೆಲ್ಲೋ, ಅವರು ನಮ್ಮ ಅತ್ತೆ ಮಕ್ಕಳು ಇಬ್ಬರೂ. ಈ ಕಡೆ ಎಲ್ಲ ರಿಲೇಷನ್ ಎಲ್ಲ ಬಂದಿದ್ದರು. ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾವು ಡಿಸೈನ್ ಹಾಕ್ತಾಯಿದ್ದಾರೆ ನಮ್ಮ ಅತ್ತಿಗೆ. ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ತಗೊಳ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದರು. ಇದ್ರ ಮೇಲೆ ಇವಾಗ ಕಂಬಳಿ ಹಾಸ್ತಾರೆ. ಕಂಬಳಿ ಹಾಸಿಬಿಟ್ಟು ಅದ್ರ ಮೇಲೆ ತಂಗಿನ ಕುಂದಿಸ್ತಾರೆ.
ದೇವಸ್ಥಾನಕ್ಕೆ ಕರ್ಕೊಂಡೋಗ್ಲಿಕ್ಕೆ ಎಬ್ಸಿದ್ರು. ಈ ಥರ 4-5 ಸತಿ ಅರಿಶಿನ ಹಚ್ತಾರೆ. ಹಚ್ಚಾದ್ಮೇಲೆ ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಾರೆ. ಮತ್ತು ಬೆಳಗ್ಗೆ ಒಂದು ಸರಿ ಹಚ್ಚುತ್ತಾರೆ ಮತ್ತು ಅರಿಶಿನ. ಇವಾಗ ಕಂಬಳಿ ಹಾಕ್ಕೊಂಡು ಅವಳಿಗೆ ಕೊಪ್ಪೆ ಥರ ಮಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಕಂಬಳಿ ಹೊಚ್ಚಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಮನೆ ಹತ್ರನೇ ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ತುಂಬ ಕತ್ತಲಿದೆ ಅಂತ ಕಾರಣಕ್ಕೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರಂತೆ ನೋಡಿ. ಇವಾಗೆಲ್ಲ ಇವರೆಲ್ಲ ಹೋಗ್ತಾರೆ. ನಾವು ಹೋಗಿರಲಿಲ್ಲ, ನನ್ನ ಪಾಪು ಮಲ್ಕೊಂಡಿದ್ಲು, ಅದಕ್ಕೆ ನಾವು ಮನೇಲೇ ಇದ್ವಿ. ಅತ್ತೆ ಎಲ್ಲ ರಿಲೇಷನ್ ಎಲ್ಲ ಇದ್ರಲ್ಲ, ಕೆಲವೊಂದು ಜನ ಎಲ್ಲರೂ ಸೇರಿ ಹೋಗಿದ್ರು. ತುಂಬ ಕತ್ತಲಾಗಿದೆ, ಮಳೆ ಬೇರೆ ಬರ್ತಾಯಿದೆ. ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಅಲ್ಲಿ ಕೂಡ ದೇವಸ್ಥಾನದಲ್ಲೂ ಸಾಸಿವೆ ಇಟ್ಟಿದ್ದಾರೆ. ದೇವಸ್ಥಾನ ಕ್ಲೋಸ್ ಇತ್ತು, ಅಂದರೆ 9:30 ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂದ್ಕೊತೀನಿ ನಾನು. ಕ್ಲೋಸ್ ಇತ್ತು ದೇವಸ್ಥಾನ ಕೂಡ. ಸಿಕ್ಕಾಪಟ್ಟೆ ಮಳೆ ಬೇರೆ, ಆ ಮಳೇಲಿ ಹೆಂಗೆ ಹೋದ್ರೋ ಏನೋ, ತುಂಬ ಮಳೆ ಬರ್ತಾಯಿತ್ತು. ಇವಾಗ ನೋಡಿ ನಮ್ಮ ಅತ್ತಿಗೆ ನೋಡಿ ಯಾರು ಕಳಸದ ಬಟ್ಟಲೆ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಎಲ್ಲರೂ ಸಾಸಿವೆ ಇಡ್ತಾ ಇದ್ದಾರೆ ಹಾಗೆಯೇ. ಈ ಕಡೆ ಬಂದು ಮತ್ತೆ ಕುಂಡ್ರಿಸಿ ಅರಿಶಿನ ಹಚ್ಚಿ ಮತ್ತೆ ಇದು ಮಾಡ್ತಿದ್ದಾರೆ. ಹಾಗೆ ಅಪ್ಪ ಅಮ್ಮನಿಗೂ ಆ ಕಡೆ ಕುಂದ್ರಿಸ್ಬಿಟ್ಟು ಬಟ್ಟೆ ಮಾಡೋರು ಬಟ್ಟೆ ಮಾಡ್ತಿದ್ದಾರೆ. ಈ ಕಡೆ ನನ್ನ ತಂಗಿಗೂ ಮುಯಿ ಮಾಡೋರು ಮುಯಿ ಮಾಡ್ತಾರೆ, ಮದುವೆ ದಿನ ಮುಯಿ ಮಾಡೋರು ಮುಯಿ ಮಾಡ್ತಾರೆ. ಈ ಕಡೆ ಬಂದು ನನ್ನ ಮಗಳಿಗೂ ಕೂಡ ಮುಯಿ ಮಾಡ್ತಿದ್ದಾರೆ. ಅಂದರೆ ನನ್ನ ಮಗಳಿಗೆ ತಲೆ ಜೋಳ ಆಯ್ತಲ್ಲ, ಅದಕ್ಕೆ ಮುಯಿ ಮಾಡ್ತಿದ್ದಾರೆ. ತಲೆ ಜೋಳದ ಫಂಕ್ಷನ್ ಬಂದು ನಾವು ಭಾನುವಾರ ಇಟ್ಕೊಂಡಿದ್ದೀವಿ, ಬೀಗರೂಟದ ದಿನಾನೇ. ಅದಕ್ಕೆ ಇವರು ಮೈ ಮಾಡೋರು ಅವಾಗ ಮೈ ಮಾಡೋಕ್ಕಾಗಲ್ಲ ಅಂತ ಇವಾಗಲೇ ಮೈ ಮಾಡ್ತಿದ್ದಾರೆ ಕೆಲವೊಬ್ಬರು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ಚಾನಲ್ನ ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಖಂಡಿತ ಶೇರ್ ಮಾಡಿ. ಬಾಯ್ ಗೈಸ್, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ.